ನಾನು ಸಹನಾ ಅಂತ ಗಂಗಾವತಿ ಹತ್ರ ಒಂದು ಹಳ್ಳಿಯಿಂದ ಮಾತಾಡ್ತಿರೋದು. ನಾನು ಭವಾನಿ ಮೇಡಮ್ ಅವ್ರದ್ದು ಕೋರ್ಸ್ ಎಲ್ಲ ತೊಗೊಂಡಿದ್ದೀನಿ. ನನಗೆ ತುಂಬ ಹೆಲ್ಪ್ ಯೂಸ್ ಆಯಿತು. ಏನಂದರೆ ನನಗೆ ಫಸ್ಟ್ ಸ್ಟಿಚ್ ಎಲ್ಲ ಮಾಡ್ತಿದ್ದೆ, ಬಟ್ ಪರ್ಫೆಕ್ಟ್ ಅಂತ ಅನಿಸಿರಲಿಲ್ಲ. ಇವಾಗ ಎಲ್ಲ ನೀಟಾಗಿ ಬರ್ತಿದೆ. ಈ ಮಿಷನ್ ತೊಗೋಬೇಕಾದ್ರೆ ನನಗೆ ತುಂಬ ಭಯ ಇತ್ತು, ಸ್ಟಿಚ್ಚೇ ಪರ್ಫೆಕ್ಟ್ ಇಲ್ಲ, ನಾನು ತೊಗೊಂಡು ಏನು ಮಾಡ್ತೀನಿ ಅಂತ. ಬಟ್ ಮೇಡಮ್ ಅವ್ರ ಧೈರ್ಯದಿಂದನೇ ಇವಾಗ ಇದೆಲ್ಲ ಆಗಿರೋದು. ಅವರು ಚೆನ್ನಾಗಿ ಮಾಡಿ ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ಏನೇ ಡೌಟ್ಸ್ ಕೇಳಿದ್ರು ಕೂಡ ಮೇಡಮ್ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೆ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಕೊಟ್ಟಿರೋ ದುಡ್ಡಿಗಂತೂ ಯಾವುದೇ ಥರದ ಮೋಸ ಆಗಲಿಲ್ಲ. ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಏನಂದರೆ ನಮಗೆ ಈ ಗ್ರೂಪಲ್ಲಿ 89 ಮೆಂಬರ್ಸ್ ಇದ್ವಿ. ಬಟ್ ಎಲ್ಲರಿಗೂ ಮೇಡಮ್ ಅವ್ರು ಎಷ್ಟು ತಾಳ್ಮೆಯಿಂದ ನಮಗೆ ರಿಪ್ಲೈ ಕೊಡ್ತಾರೆ ಅಂದರೆ ತುಂಬಾ ಚೆನ್ನಾಗಿ. ಮೇಡಮ್ ನಾನು ಏನೇ ಕೋರ್ಸ್ ಇದ್ರೂ ನಾನು ನಿಮ್ಮದು ಯಾವ್ಯಾವ ಹೊಸ ಕೋರ್ಸ್ ಎಲ್ಲ ಬಿಡ್ತೀರಾ ಎಲ್ಲದಕ್ಕೂ ಜಾಯಿನ್ ಆಗಬೇಕಂತ ತುಂಬಾ ಆಸೆ ಇದೆ ಮೇಡಮ್. ನನಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಕಲಿಸಿದ್ದೀನಿ ಮೇಡಮ್ ನಾನು ನಿಮ್ಮ ಕ್ಲಾಸಲ್ಲೆಲ್ಲ. ಮತ್ತು ಏನಂತ ಹೇಳ್ಬೇಕಂದ್ರೆ ನಾವು ಡೈರೆಕ್ಟಾಗಿ ಹೇಳಿದ್ರೇ ನಮಗೆ ಅರ್ಥ ಆಗ್ತಿರಲ್ಲ ಒಂದೊಂದು ಟೈಮು. ಆನ್ಲೈನಲ್ಲಿ ಹೇಳಿದರೆ ಯಾವ ಥರ ಅರ್ಥ ಮಾಡ್ಕೋತೀವಿ, ನಮಗೆ ಇದು ಅರ್ಥ ಆಗುತ್ತಾ ಅಂತ ತುಂಬಾ ಡೌಟ್ಸ್ ಇತ್ತು. ಅದು ಮೇಡಮ್ನೇ ಕೇಳಿದೆ, ಮೇಡಮ್ ನಮಗೆ ಅರ್ಥ ಆಗುತ್ತಾ ಅಂತ. ನೀವು ಕ್ಲಾಸ್ ಜಾಯಿನ್ ಆದಮೇಲೆ ಹೇಳಿ ಅಂತ ಹೇಳಿದ್ರು. ನಿಜ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯಿತು. ಬೋಟಿಕ್ ಮಾಡಬೇಕು ಅನ್ನೋ ಆಸೆ ತುಂಬಾ ಇದೆ. ಅದು ಕೇಳಿದೆ ಮೇಡಮ್ ಹತ್ರ, ಮೇಡಮ್ ಇದು ಬೋಟಿಕ್ ಮಾಡ್ಬೇಕಂದ್ರೆ ಅದಕ್ಕೇನು ಅಂತ, ನೀವು ಸ್ಟಾರ್ಟ್ ಮಾಡಿ, ನಿಮಗೆ ಏನು ಬೇಕು ಸಪೋರ್ಟ್ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿದರು ಮೇಡಮ್. ನಿಜ ಹೇಳ್ಬೇಕಂದ್ರೆ ಇಷ್ಟೊಂದು ಯಾರು ಹೇಳ್ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಮತ್ತು ನಾವು ಕೊಟ್ಟಿರೋ ದುಡ್ಡಿಗಂತೂ ತುಂಬಾ ಕಲ್ತಿದ್ದೀವಿ ಮೇಡಮ್. ನಾವು ಇನ್ನೂ ಜಾಸ್ತಿನೇ ಕಲ್ತಿದ್ದೀವಿ ಅಂತ ಹೇಳೋಕೆ ಆಸೆ ಪಡ್ತೀನಿ. ಏನಂದರೆ ಮೇಡಮ್ ಕ್ಲಾಸಲ್ಲಿ ಇರೋದಷ್ಟೇಕ್ಕಿಂತ ನಾವೇನಾದರೂ ಎಕ್ಸ್ಟ್ರಾ ಕೇಳಿದ್ರು ಮೇಡಮ್ ಯಾವುದೇ ಬೇಜಾರು ಮಾಡ್ಕೊಳ್ಳದೆ ಆಯಿತು ನನ್ನ ಸ್ಟೂಡೆಂಟ್ಸ್ ಅಲ್ವಾ ಅಂತ ಹೇಳ್ಕೊಟ್ರು. ನೀವು ಎಷ್ಟೋ ಹೆಣ್ಮಕ್ಳಿಗೆ ದಾರಿದೀಪವಾಗ್ತಿದ್ದೀರಾ. ಇದೇ ಥರ ನಮಗೆ ಇನ್ನೂ ಹೆಚ್ಚು ಕೋರ್ಸ್ಗಳನ್ನು ಮಾಡಿ ಮೇಡಮ್, ನಾವೆಲ್ಲ ಜಾಯಿನ್ ಆಗ್ತೀವಿ. ಮತ್ತು ಫ್ರೆಷರ್ಸ್ ಏನಾದರೂ ಕಲಿಬೇಕಂತ ಆಸಕ್ತಿ ಇರೋರು ಎಲ್ಲರೂ ಮೇಡಮ್ ಕ್ಲಾಸ್ ಜಾಯಿನ್ ಆಗಿ ತುಂಬಾ ಕಲಿತೀರಾ. ಮತ್ತು ಫ್ರೆಷರ್ಸ್ ಅಂತ ಅಷ್ಟೇ ಅಲ್ಲ, ಕಲ್ತಿರೋರು ಕೂಡ ಆಗ್ಬೋದು. ಯಾಕಂದರೆ ಹೊಸ ಪ್ಯಾಟರ್ನ್ಸ್ ಎಲ್ಲ ಮೇಡಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಡಮ್ ನನಗಂತೂ ತುಂಬಾ ಹೆಲ್ಪ್ ಆಗಿದೆ ಮೇಡಮ್ ಮೋಟಿವೇಶನ್ ಜೊತೆಗೆ ಸ್ಟಿಚಿಂಗಲ್ಲಿ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀರಾ. ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು.